ಎಲ್ಲ ರೈತ ಬಂಧುಗಳಿಗೂ ನಮಸ್ಕಾರಗಳು. ನನ್ನ ಹೆಸರು ದಿಲೀಪ್ ಕುಮಾರ್ ಅಂತ ಇದೆ. ಸೊ ಇವಾಗ ನೀವು ನೋಡ್ತಿರೋ ಕ್ರಾಪ್ ವೆರೈಟಿ ಬಂದು ಬಾಹು. ಸೊ ಅರೌಂಡು ನಾಟಿ ಮಾಡಿ ಒಂದು 80 ದಿನ ಆಗಿದೆ. ಸೊ ಟೋಟಲ್ ಇದು ಬಂದು ಕ್ರಾಪ್ ಬಂದು ನಿಮಗೆ 40 ಎಕರ್ಸ್ ಇದೆ. ಸಿಂಗಲ್ ಪ್ಲಾಟು, ಸಿಂಗಲ್ ಬ್ಯಾಚ್. ಕ್ರಾಪ್ ಗ್ರೋತು ಚೆನ್ನಾಗಿ ಬಂದಿದೆ, ಬಟ್ ವೈರಸ್ ಇದೆ, ವಿಪರೀತ ಇದೆ ವೈರಸ್ಸು. ಆಲ್ರೆಡಿ 2 ಕಟಿಂಗ್ಸ್ ಆಗಿದೆ. ಸೊ ರೆಗ್ಯುಲರಾಗಿ ಔಷಧಿಗಳನ್ನ ಸ್ಪ್ರೇ ಮಾಡ್ತಿದ್ದಾರೆ. ಸೊ ಇವತ್ತು ಆಲ್ರೆಡಿ ಕೆಮಿಕಲ್ಸ್ ಎಲ್ಲ ತಂದು ಸ್ಪ್ರೇ ಮಾಡಿಸ್ತಿದ್ದಾರೆ ಇವರು. ಒಳ್ಳೆ ಸೈಜ್ ಬಂದಿದೆ, ನೀವು ಗಮನಿಸ್ಬೋದು. ಒಳ್ಳೆ ಸೈಜು ಮತ್ತು ಹೂವೆಲ್ಲ ಚೆನ್ನಾಗಿ ಕಚ್ಕೊಂಡಿದೆ, ನೀವು ಗಮನಿಸ್ಬೋದು. ಇಲ್ಲಿ ಫ್ಲವರ್ ಸೈಜು ಅಷ್ಟೇ ಚೆನ್ನಾಗಿದೆ. ಸೊ ಕಾಯಿ ಸೈಜ್ ಅಂತೂ ಕ್ರಾಪ್ ಗ್ರೋತು ತುಂಬ ಚೆನ್ನಾಗಿ ಬಂದಿದೆ, ನೀವು ಗಮನಿಸ್ಬೋದು. ಇಲ್ಲಿ ಕಾಯಿ ಸೈಜು. ಸೊ ಪಾರ್ಸಲ್ ಪರ್ಪಸ್ಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಟೋಟಲಿ ಇದು 40 ಎಕರ್ಸ್ ಇದೆ. ಕಂಪ್ಲೀಟ್ ಬಾಹು ವೆರೈಟಿ, ಸಿಂಗಲ್ ಬ್ಯಾಚ್. ಸೊ ಲೊಕೇಶನ್ ಬಂದು ನಿಯರ್ ಟು ಬೇತ್ಮಂಗ್ಲ. ಸೊ ಕೆಮಿಕಲ್ಸು ಸ್ಪ್ರೇ ಮಾಡ್ತಿದ್ದಾರೆ, ನೀವು ಗಮನಿಸ್ಬೋದು. ಸೊ ಕ್ರಾಪ್ ಗ್ರೋತ್ ಅಂತೂ ತುಂಬ ಎಕ್ಸಲೆಂಟಾಗಿ ಬಂದಿದೆ. ಸೊ ಅದೇ ಥರ ವೈರಸ್ಸು ಇದೆ ಅಂತ ಅಂದ್ಕೊಳ್ಳಿ. ಸೊ ಫಸ್ಟ್ ಕಟ್ಟಿಂಗಲ್ಲಿ ಇದು ಬಂದು ನಿಮಗೆ 1500 ರೂಪಾಯಿನೂ ಹೋಗಿದೆ ಈ ಸೈಜು ಕ್ವಾಲಿಟಿ. ಸೊ ಇವಾಗ ಸ್ವಲ್ಪ ಡೌನ್ ಆಗಿದೆ, ಕಳೆದ ಒಂದು 3 ರಿಂದ 4 ದಿನಗಳಿಂದ ದಿನೇ ಡೌನ್ ಆಗ್ತಿದೆ. ಇವತ್ತಿನ ರೇಟ್ ನೋಡಿಕೊಂಡ್ರೆ ನಿಮಗೆ 600, 700, 750 ಎಲ್ಲ ಒಂದೆರಡು ಲಾಟ್ ಬಿಟ್ಟರೆ ಇನ್ನೆಲ್ಲ ಕಡಿಮೆ ಹೋಗಿದೆ ಅಂತಲೇ ಹೇಳ್ಬೋದು. ಹೇಳ್ತಾರೆ
ಸೊ ಓವರಾಲ್ ಪ್ಲಾಟು ನೀವು ನೋಡ್ಬೋದು ಅಂದರೆ ಯಾವ ಥರ ಇದೆ ಅನ್ನೋದ್ರ ಬಗ್ಗೆ. ಸೊ ಕ್ರಾಪ್ ಗ್ರೋತ್ ಬಂದಿದ್ರೂ ಎಷ್ಟೇ ಚೆನ್ನಾಗಿದ್ರೂ ವೈರಸ್ಸು ತುಂಬ ಇದೆ. ಪರ್ಸೆಂಟೇಜ್ ಆಫ್ ದ ವೈರಸ್ಸು ವಿಪರೀತ. ಸೊ ಬಾರ್ಡ್ರ್ಗಳಲ್ಲಿ ತುಂಬ ಇದೆ ಪರ್ಸೆಂಟೇಜು. ಮೇ ಬಿ ರೀಸನ್ನು ಪಕ್ಕದಲ್ಲಿರ್ತಕ್ಕಂಥ ತೋಟಗಳಿಂದ ಮೇ ಬಿ ಬಂದಿರೋ ಟ್ರಾನ್ಸ್ಫರ್ ಆಗಿರ್ಬೋದು. ಇನ್ಫೆಸ್ಟೇಷನ್ ಜಾಸ್ತಿ ಇರುತ್ತೆ. ಸೊ ಅದರಿಂದ ಸೆಂಟ್ರಲ್ಲಿ ಸೆಂಟ್ರಲ್ಲಿ ಇರ್ತಕ್ಕಂಥ ಲೈನ್ಗಳಲ್ಲಿ ತುಂಬ ಚೆನ್ನಾಗಿದೆ ಕ್ರಾಪು. ಪರ್ಸೆಂಟೇಜ್ ಆಫ್ ದ ವೈರಸ್ಸು ಕಡಿಮೆ ಇದೆ. ಬಟ್ ಬಾರ್ಡ್ರ್ಗಳಲ್ಲಿ ಜಾಸ್ತಿ ಇದೆ ವೈರಸ್ಸು. ಬಟ್ ಫ್ರೂಟ್ ಸೈಜ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಪಾರ್ಸಲ್ ಪರ್ಪಸ್ಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು.